ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ 1 ನವೆಂಬರ್ 2020ರಿಂದ 5 ನವೆಂಬರ್ 2020ರವರೆಗೆ ಪ್ರಜಾವಾಣಿ ಪೇಪರಲ್ಲಿ ಬಂದಿರುವ ಪ್ರಚಲಿತ ವಿದ್ಯಮಾನದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಇದನ್ನು ಒತ್ತಿ. ಇದರಿಂದ ನಿಮಗೆ ನಾನು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಅಂದರೆ ನೀವು ಸದಾ ನೋಟಿಫೈ ಆಗಿರ್ತೀರಾ. ಸಪೋಸ್ ನಿಮಗೆ ಈ ಒಂದು ವಿಡಿಯೋನ PDF ಬೇಕಾದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಬೇಕಾಗುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ಸೊ ಇವತ್ತಿನ ಈ ಒಂದು ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಮೊದಲನೇ ಟಾಪಿಕ್ ಇರೋದು ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಿದ್ದು. ನಾವು ಪ್ರತಿ ವರ್ಷ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವ ನಾವು ಆಚರಣೆಯನ್ನು ಮಾಡ್ತೀವಿ. ಸೊ ಎಲ್ರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಯಾಕಂದರೆ ಈ ಇಡೀ ನವೆಂಬರ್ ತಿಂಗಳು ಹಲವಾರು ಪ್ರದೇಶಗಳಲ್ಲಿ, ಲೈಕ್ ಬೆಂಗಳೂರಲ್ಲಿ ಸ್ಪೆಷಲಿ ಯಾಕೆ ಹೇಳಬೇಕಾದ್ರೆ ನಾವು ಇಡೀ ಒಂದು ತಿಂಗಳು ಬೇರೆ ಬೇರೆ ಓಣಿಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಆಟೋ ಚಾಲಕರ ಸಂಘಗಳು ಅವ್ರು ಏನು ಮಾಡ್ತಾರೆ, ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವನವರು ಬಹಳಷ್ಟು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಸೊ ನಿಮಗೆಲ್ಲೂ ಸಹಿತ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ಕರ್ನಾಟಕ ರಾಜ್ಯೋತ್ಸವನ ನಾವು ನವೆಂಬರ್ 1ರಂದನೇ ನಾವು ಯಾಕೆ ಆಚರಣೆ ಮಾಡ್ತೀವಿ, ಸೊ ಅದು ಹೇಗೆ ಕರ್ನಾಟಕ ನಿರ್ಮಾಣ ಆಯಿತು ಅದರ ಬಗ್ಗೆ ಡೀಟೇಲ್ ಆಗಿ ನಾವಿಲ್ಲಿ ತಿಳ್ಕೊಳ್ಳೋಣ. ನೋಡಿ, ನವೆಂಬರ್ 1, 1956. ಸೊ ಈ ಒಂದು ದಿವಸ ಮೈಸೂರು ರಾಜ್ಯ ಆಗಿ ನಿರ್ಮಾಣ ಆಗುತ್ತೆ. ಅಂದರೆ ಈ ಒಂದು ದಿನ ಏನಿದೆ ಅವತ್ತಿನ ದಿನ ಮೈಸೂರು ರಾಜ್ಯ ಅಂದರೆ ಈಗಿನ ಕರ್ನಾಟಕ ಆಗಿ ನಿರ್ಮಾಣವಾಗಿದ್ದ ಒಂದು ದಿನ. ಸೊ ಫಸ್ಟು 1905ರಲ್ಲಿ ಕರ್ನಾಟಕದ ಏಕೀಕರಣ ಚಳುವಳಿ ಏನಾಗುತ್ತೆ, ಆರಂಭವಾಗುತ್ತೆ. ಸೊ ಈ ಚಳುವಳಿಯನ್ನು ಆರಂಭ ಮಾಡಿದವರು ಯಾರಂದರೆ ಕನ್ನಡದ ಕುಲಪುರ ಪುರೋಹಿತರಾದ ಆಲೂರು ವೆಂಕಟರಾಯ ಅವರಿಂದ. ಅದಾದ ಕೂಡಲೇ ಯಾವಾಗ ಕರ್ನಾಟಕದ ಏಕೀಕರಣ ಚಳವಳಿ ಆರಂಭವಾಗುತ್ತೆ, ಸೊ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ, ಒಂದು ಸಂಘ ಸ್ಥಾಪನೆ ಆಗುತ್ತೆ. ಆ ಸಂಘ R.H. ದೇಶಪಾಂಡೆ ಅವರ ನೇತೃತ್ವದಲ್ಲಿ 1890ರಲ್ಲಿ ಏನಾಗುತ್ತೆ, ಅದು ಸ್ಥಾಪನೆ ಆಗುತ್ತೆ. ಇಲ್ಲಿ ಧಾರವಾಡದಲ್ಲಿ. ಅದರ ಹೆಸರು ವಿದ್ಯಾವರ್ಧಕ ಸಂಘ. ಈ ಸಂಘದ ಮುಖ್ಯ ಉದ್ದೇಶ ಏನಂದರೆ ಕನ್ನಡಿಗರನ್ನ ಒಂದುಗೂಡಿಸುವ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಸ್ಥಾಪನೆ ಮಾಡ್ತಾರೆ. ಅದು ಧಾರವಾಡದಲ್ಲಿ 1890ರಲ್ಲಿ R.H. ದೇಶಪಾಂಡೆ ಅವರ ನೇತೃತ್ವದಲ್ಲಿ. ಅದಾದ ಕೂಡಲೇ 1915ರಲ್ಲಿ ಕನ್ನಡ ಪರಿಷತ್ ಏನಾಗುತ್ತೆ, ಸ್ಥಾಪನೆ ಆಗುತ್ತೆ. ಸೊ ಕನ್ನಡ ಪರಿಷತ್ ಸ್ಥಾಪನೆ ಮೂಲಕ ಏನಾಗುತ್ತೆ, ಪ್ರತಿ ವರ್ಷ ಒಂದೊಂದು ಊರಲ್ಲಿ ಏನು ಮಾಡ್ತಾರೆ, ಸಾಹಿತ್ಯ ಸಮ್ಮೇಳನ ನಡೆಸ್ತಾ ಹೋಗ್ತಾರೆ. ಅದಾದ ಕೂಡಲೇ 1916ರಲ್ಲಿ ಕರ್ನಾಟಕ ಸಭೆ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕ ಸಭೆ ಆಲೂರು ವೆಂಕಟರಾಯ ಅವರ ನೇತೃತ್ವದಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಾದ ಕೂಡಲೇ 1918ರಲ್ಲಿ ಅಖಿಲ ಕರ್ನಾಟಕದ ರಾಜಕೀಯ ಪರಿಷತ್ ಏನಾಗುತ್ತೆ, ಸ್ಥಾಪನೆ ಆಗುತ್ತೆ. ಮತ್ತು ಇದರ ಮೊದಲ ಅಧಿವೇಶನ 1920ರಲ್ಲಿ ಎಲ್ಲಾಗುತ್ತೆ ಅಂದರೆ ಧಾರವಾಡದಲ್ಲಿ ನಡೆಯುತ್ತೆ. ಇದರ ಅಧ್ಯಕ್ಷರು ಮಾಜಿ ದಿವಾನರಾದ VP ಮಾಧವರಾಗಿರ್ತಾರೆ. ಸೊ 1918ರಲ್ಲಿ ಏನು ಅಖಿಲ ಕರ್ನಾಟಕ ರಾಜಕೀಯ ಪರಿಷತ್ ಸ್ಟಾರ್ಟ್ ಆಗುತ್ತೆ. ಅದಾದ ಕೂಡಲೇ 1924ರಲ್ಲಿ ಕರ್ನಾಟಕದ ಏಕೀಕರಣ ಸಭೆ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕದ ಏಕೀಕರಣ ಸಭೆ ಆರಂಭವಾಗುತ್ತೆ. ಸೊ 1946ವರೆಗೆ 10 ಏಕೀಕರಣ ಸಭೆಗಳು ನಡ್ತವೆ. ಮತ್ತು 10ನೇ ಸಭೆಯ ಅಧ್ಯಕ್ಷರು ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ತಾರೆ. ಈ ಕರ್ನಾಟಕದ ಏಕೀಕರಣ ಸಭೆಯ ಏನು 10ನೇ ಒಂದು ಸಭೆ ಆಗಿರುತ್ತೆ, ಅಲ್ಲಿ ಅದರ ಅಧ್ಯಕ್ಷರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇರ್ತಾರೆ. ಅವರು ಒಂದು ಪ್ರಸ್ತಾವನೆಯನ್ನು ಮಾಡ್ತಾರೆ. ಏನಂದರೆ ಭಾಷಾವಾರು ಪ್ರತ್ಯಯಗಳ ರಚನೆಯ ಅಗತ್ಯತೆ ಬಗ್ಗೆ ಅವರು ಪ್ರಸ್ತಾವನೆಯನ್ನು ಮಾಡ್ತಾರೆ. ಸೊ ಅದಾದ ಕೂಡಲೇ 1924ರಲ್ಲಿ ಕಾಂಗ್ರೆಸ್ ಏನು ಮಾಡುತ್ತೆ, ಕಾಂಗ್ರೆಸ್ನ ಅಧಿವೇಶನ ಬೆಳಗಾವಿಗೆ ಬರುತ್ತೆ. ಯಾಕಂದರೆ ಏಕೀಕರಣದ ವಿಷಯ ಬಗ್ಗೆ ಚರ್ಚೆ ಮಾಡೋಕ್ಕೋಸ್ಕರ. ಸೊ ಅಲ್ಲಿ ಉದಯವಾಗಲಿ ನಮ್ಮ ಚೆಲುವೆ ಕನ್ನಡ ನಾಡು ಗೀತೆಯನ್ನು ಹೂಯಿಲ್ಗೋಳ್ ನಾರಾಯಣ ಅವರು ಅಲ್ಲಿ ಹಾಡ್ತಾರೆ. ಆ ಒಂದು ಅಧಿವೇಶನದಲ್ಲಿ. ಅದು 1924ರಲ್ಲಿ ಎಲ್ಲಾಗುತ್ತೆ, ಬೆಳಗಾವಿಯಲ್ಲಿ ಆಗುತ್ತೆ. ಈ ಕರ್ನಾಟಕ ನಿರ್ಮಾಣ ಆಗಬೇಕಾದ್ರೆ, ಸೊ ಕರ್ನಾಟಕದ ಏಕೀಕರಣ ಆಗಬೇಕಾದ್ರೆ ಕೆಲವೊಂದು ಸಮಿತಿಗಳು ಇಲ್ಲಿ ಬರ್ತವೆ. ಒಂದು ಧಾರ್ ಸಮಿತಿ ಅಂತ, ಅದು 1948ರಲ್ಲಿ ಸ್ಥಾಪನೆ ಆಗುತ್ತೆ. 1948ರಲ್ಲಿ ಅಲಹಾಬಾದ್ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಆದ SK ಧಾರ್ ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ಸ್ಥಾಪನೆ ಆಗುತ್ತೆ. ಆ ಒಂದು ಆಯೋಗದಲ್ಲಿ ಕರ್ನಾಟಕದಿಂದ ಸಹಾಯಕ ಸದಸ್ಯರಾಗಿ ಈ ಒಂದು ಆಯೋಗದಲ್ಲಿ ಯಾರಿರ್ತಾರೆ ಅಂದರೆ ಟೇಕೂರ್ ಸುಬ್ರಹ್ಮಣ್ಯ ಮತ್ತು R.R. ದೇವಾಕರ್ ಅವರು ಇರ್ತಾರೆ. ಅದಾದ ಕೂಡಲೇ ಈ ಧಾರ್ ಸಮಿತಿ ಏನು ಮಾಡುತ್ತೆ, ಅಧ್ಯಯನ ಮಾಡಿ ಈ ಒಂದು ಆಯೋಗ ಮಾಡುತ್ತೆ, ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡುತ್ತೆ. ರಿಪೋರ್ಟ್ ಸಬ್ಮಿಟ್ ಮಾಡಿಕೊಳ್ಳೆ ಆ ಒಂದು ಆಯೋಗದ ವರದಿಯನ್ನು ಪರಿಶೀಲನೆ ಮಾಡೋಕ್ಕೋಸ್ಕರ GVP ಸಮಿತಿ ಏನಾಗುತ್ತೆ, ಮತ್ತೆ 1948ರಲ್ಲಿ ಸ್ಥಾಪನೆ ಆಗುತ್ತೆ. GVP ಸಮಿತಿ ಅಂದರೆ G ಅಂದರೆ ಜವಾಹರ್ಲಾಲ್ ನೆಹರು, V ಅಂದರೆ ವಲ್ಲಭಾಯ್ ಪಟೇಲ್, ಮತ್ತು P ಅಂದರೆ ಪಟ್ಟಾಭಿ ಸೀತಾರಾಮಯ್ಯ ಅಂತ ಇವರ ಒಳಗೊಂಡು ತ್ರಿಮೂರ್ತಿ ಸಭೆಯನ್ನು ಕಾಂಗ್ರೆಸ್ ಏನು ಮಾಡುತ್ತೆ, ನೇಮಿಸುತ್ತೆ. ಸೊ ಈ ಸಮಿತಿ ಏನು ಮಾಡುತ್ತೆ, ಧಾರ್ ಆಯೋಗದ ವರದಿಯನ್ನು ಪರಿಶೀಲನೆ ಮಾಡಿ 1949ರಲ್ಲಿ ತನ್ನದೇ ಆದ ಒಂದು ವರದಿಯನ್ನು ಸಬ್ಮಿಟ್ ಮಾಡುತ್ತೆ. ಆ ವರದಿಯಲ್ಲಿ ಧಾರ್ ಆಯೋಗದ ಕೆಲವು ಪಾಯಿಂಟ್ಸ್ಗಳನ್ನು, ಕೆಲವು ವರದಿಗಳನ್ನು ಅದು ಎತ್ತಿ ಹಿಡಿಯುತ್ತೆ. ಬಟ್ ಆದರೆ ಇಲ್ಲೇನಾಗುತ್ತೆ ಅಂದರೆ ಆಂಧ್ರದಲ್ಲಿ ಪೊಟ್ಟಿ ಶ್ರೀರಾಮುಲು ಅವರ ಒಂದು ಅಧ್ಯಕ್ಷತೆಯಲ್ಲಿ
53 ದಿನಗಳ ಒಂದು ಉಪವಾಸ ಆಗುತ್ತೆ. ಮತ್ತು ಇವರು ಪೊಟ್ಟಿ ಶ್ರೀಮಲ್ ಏನು ಮಾಡ್ತಾರೆ, 53 ದಿನಗಳ ಉಪವಾಸ ಮಾಡಿ ಅವರು ಸಾವನ್ನಪ್ತಾರೆ. ಹಾಗಾಗಿ ಇಲ್ಲಿ ಅಂದರೆ ಅವರ ಉದ್ದೇಶ ಏನಿತ್ತು ಅಂದರೆ ಪ್ರತ್ಯೇಕವಾಗಿ ಆಂಧ್ರ ರಚನೆ ಆಗಬೇಕಂತ ಒಂದು ಒತ್ತಾಯ ಮಾಡ್ತಾರೆ ಅವರು. ಸೊ ಹಾಗೆ ಅವರು ಉಪವಾಸ ಕೂಡ್ಕೊಳ್ತಾರೆ ಮತ್ತು ಉಪವಾಸ ಮೂಲಕ ಏನಾಗ್ತದೆ ಅವರು ಸಾವನ್ನಪ್ತಾರೆ. ಸೊ ಅವಾಗ ಈ ಧಾರ್ ಆಯೋಗದ ವರದಿ ಎತ್ತಿಡಿದ ಒಂದು ಸಮಿತಿ ಅವಾಗ ಅಲ್ಲಿ ಹೇಳ್ತಾರೆ ಆಂಧ್ರ ರಚನೆಗೆ ಒಂದು ಒಪ್ಪಿಗೆಯನ್ನು ಕೊಡ್ತಾರೆ. ಯಾವಾಗ ಆಂಧ್ರ ಪ್ರದೇಶದ ರಚನೆಗೆ ಒಪ್ಪಿಗೆ ಕೊಡ್ತಾರೆ ಅವಾಗ ನಮ್ಮ ಕರ್ನಾಟಕದಲ್ಲಿ ಮತ್ತೇನಾಗುತ್ತೆ, ಇಲ್ಲಿ ದಂಗೆ ಹೇಳುತ್ತೆ. ಅಂದರೆ ಇಲ್ಲಿ ಏನು ಹೇಳ್ತಾರೆ, ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ. ಯಾಕಂದರೆ ಆಂಧ್ರಕ್ಕೆ ಇವಾಗ ರಚನೆಗೋಸ್ಕರ ಒಂದು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಬಟ್ ಕರ್ನಾಟಕ ಕೊಟ್ಟಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಏನಾಗುತ್ತೆ, ಉಪವಾಸ ಸತ್ಯಾಗ್ರಹ ಸ್ಟಾರ್ಟ್ ಆಗುತ್ತೆ. ಅದು ಅಂದಾನಪ್ಪ ದೊಡ್ಡಮೆಟ್ಟಿಯವರ ನೇತೃತ್ವದಲ್ಲಿ. ಸೊ ಅವಾಗ ಸರ್ಕಾರ ಏನು ಮಾಡುತ್ತೆ, ಸೊ ಈ ಥರ ಉಪವಾಸ ಸತ್ಯಾಗ್ರಹ ಬಹಳಷ್ಟು ಆಗ್ತಾ ಇದಾವೆ ಅಂತ ಅವಾಗ ಏನು ಮಾಡ್ತಾರೆ, ಸರ್ಕಾರ ಏನು ಮಾಡುತ್ತೆ, ಫಜಲ್ ಅಲಿ ಸಮಿತಿ, ಕೇಂದ್ರ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಆ ಸಮಿತಿ ಹೆಸರು ಏನಾಗಿದೆ ಅಂದರೆ ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಂತ. ಸೊ ಈ ಒಂದು ಸಮಿತಿ ಸ್ಥಾಪನೆ ಆಗಿರೋದು ಅಥವಾ ಇದು ಆಯೋಗ ರಚನೆ ಆಗಿರೋದು 1953 ಡಿಸೆಂಬರ್ 29 ಮತ್ತು 1955 ಒಳಗೆ ವರದಿ ಸಲ್ಲಿಸಬೇಕಂತ ಕೇಂದ್ರ ಸರ್ಕಾರ ಒಂದು ಸೂಚನೆಯನ್ನು ಈ ಒಂದು ಆಯೋಗ ಕೊಡುತ್ತೆ. ಈ ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದವರು ಯಾರಂದ್ರೆ ಫಜಲ್ ಅಲಿ ಅವರು. ಇವರು ಒಡಿಶಾ ರಾಜ್ಯದ ರಾಜ್ಯಪಾಲರಾಗಿರ್ತಾರೆ ಅವಾಗ. ಸೊ ಇದರಲ್ಲಿ ಸದಸ್ಯರು KM ಫಣಿಕರ್ ಇರ್ತಾರೆ, ಹೃದಯನಾಥ್ ಕುಂಜ ಅವರು ಇರ್ತಾರೆ, ರೈಟ್. ಸೊ ಅದಾದ ಕೂಡಲೇ 1955 ಸೆಪ್ಟೆಂಬರ್ನಲ್ಲಿ ಈ ಫಜಲ್ ಸಮಿತಿ ಏನು ಮಾಡುತ್ತೆ, ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತೆ. ಸೊ ವರದಿ ಸಲ್ಲಿದ ಮೇಲೆ ಸಂಸತ್ನಲ್ಲಿ ಆ ಒಂದು ವರದಿ ಬರುತ್ತೆ. ಅಲ್ಲಿ ಏಕೀಕೃತ ಕರ್ನಾಟಕ ಬಗ್ಗೆ ಅಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆದ ಕೂಡಲೇ ಕೆಲವು ಬದಲಾವಣೆಗಳು ಮಾಡಿ ಕರ್ನಾಟಕ ಅಂದರೆ ಏಕೀಕೃತ ಕರ್ನಾಟಕಕ್ಕೆ ಒಪ್ಪಿಗೆಯನ್ನು ಸಿಗುತ್ತೆ ಸಂಸತ್ನಲ್ಲಿ. ಸೊ 1956 ನವೆಂಬರ್ 1 ಏಕೀಕೃತ ವಿಶಾಲ ಮೈಸೂರು ರಾಜ್ಯ ಏನಾಗುತ್ತೆ, ಅಸ್ತಿತ್ವಕ್ಕೆ ಬರುತ್ತೆ. ಹಾಗಾಗಿ ನಾವು ಪ್ರತಿ ವರ್ಷ ನವೆಂಬರ್ 1 ನಾವೇನು ಮಾಡ್ತೀವಿ, ಕರ್ನಾಟಕ ರಾಜ್ಯೋತ್ಸವ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ. ಸೊ ಯಾವಾಗ ಏಕೀಕೃತ ವಿಶಾಲ ಮೈಸೂರು ರಾಜ್ಯ ಅಂತ ಏನು 1956 ನವೆಂಬರ್ 1 ಏನು ಅಸ್ತಿತ್ವಕ್ಕೆ ಬರುತ್ತೆ, ಅವಾಗ ನಮ್ಮ ರಾಜ್ಯದಲ್ಲಿ 19 ಜಿಲ್ಲೆಗಳಿರ್ತವೆ. ಸೊ ಇವಾಗ ಎಷ್ಟಿದೆ ಅಂದರೆ 30 ಜಿಲ್ಲೆಗಳಿವೆ, 4 ಕಂದಾಯ ವಿಭಾಗಗಳಿದ್ದಾವೆ. ಅಂದರೆ 1973 ಏನಾಗುತ್ತೆ, 1973 ನವೆಂಬರ್ 1 ಮುಖ್ಯಮಂತ್ರಿ ದೇವರಾಜ್ ಅರಸುರವರು, ಅಂದರೆ ಅಂದಿನ ಮುಖ್ಯಮಂತ್ರಿಯಾದ ದೇವರಾಜ್ ಅರಸುರವರು ಕರ್ನಾಟಕ ಏನು ಮಾಡ್ತಾರೆ, ಮರುನಾಮಕರಣ ಮಾಡ್ತಾರೆ. ಅಂದರೆ ಮೈಸೂರು ಏನಿರುತ್ತೆ, ಮೈಸೂರು ರಾಜ್ಯ ಏನಿರುತ್ತೆ ಅದನ್ನು ಮರುನಾಮಕರಣ ಮಾಡ್ತಾರೆ ಕರ್ನಾಟಕ ಅಂತ. ಸೊ ಹಾಗಾಗಿ ಪ್ರತಿ ವರ್ಷ ನವೆಂಬರ್ 1 ನಾವು ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ. ಸೊ ಇದು ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಅದು ನಡೆದ ಬಂದ ಒಂದು ಹಾದಿ. ಸೊ ಪ್ರಸ್ತುತವಾಗಿ ನಮ್ಮ ರಾಜ್ಯದಲ್ಲಿ 30 ಜಿಲ್ಲೆಗಳಿದ್ದಾವೆ, 4 ಕಂದಾಯ ವಿಭಾಗಗಳಿದ್ದಾವೆ. ನೆಕ್ಸ್ಟು ಬಾಂಡ್ ನಟ ಕಾನೇರಿ ನಿಧನ. ನಿಮಗೆಲ್ಲ ಗೊತ್ತಿರೋ ಹಾಗೆ ಜೇಮ್ಸ್ ಬಾಂಡ್ ಸರಣಿಯ ಚಿತ್ರಗಳಲ್ಲಿ ಮೊದಲ ಜೇಮ್ಸ್ ಬಾಂಡ್ ಆಗಿ ನಟಿಸಿದ್ದ ನಟರಾದ ಸಿಯಾನ್ ಕಾನೇರಿ ಅವರ ನಿಧನವಾಗಿದೆ. ಇವರು ಸ್ಕಾಟ್ಲೆಂಡ್ ಅವರು, ಇಲ್ಲಿನವರು ಸ್ಕಾಟ್ಲೆಂಡ್ ಅವರು, ಇವರ ನಿಧನವಾಗಿದೆ. ಸೊ ಇವರು ಹಲವಾರು ಚಿತ್ರಗಳಲ್ಲಿ 5 ದಶಕಗಳ ಕಾಲ ಚಿತ್ರರಂಗದಲ್ಲಿ ನಟಿಸಿದ್ದಾರೆ, ಬಹಳಷ್ಟು ಮಿಂಚಿದ್ದಾರೆ. ಇವರು ದಿ ಹಂಟ್ ಫಾರ್ ರೆಡ್ ಅಕ್ಟೋಬರ್, ಇಂಡಿಯಾನಾ ಜಾನ್ಸ್ ಆ್ಯಂಡ್ ಲಾಸ್ಟ್ ಕ್ರೂಸೈಡ್, ಮರ್ಡರ್ ಆನ್ ದಿ ಓರಿಯೆಂಟ್ ಎಕ್ಸ್ಪ್ರೆಸ್, ದಿ ರಾಕ್ ಅಂತ ಹಲವಾರು ಯಶಸ್ವಿ ಚಿತ್ರಗಳನ್ನು ಇವರು ಕೊಟ್ಟಿದ್ದಾರೆ, ಅದರಲ್ಲಿ ನಟನೆಯನ್ನು ಮಾಡಿದ್ದಾರೆ. ಮತ್ತು 2006 ಅಮೆರಿಕದಿಂದ ಜೀವಮಾನವ ಸಾಧನೆ ಅವರಿಗೆ ಸಿಗುತ್ತೆ. ಅದಾದ ಕೂಡಲೇ ಚಿತ್ರದಿಂದ ಇವರು ರಿಟೈರ್ ಆಗ್ತಾರೆ. ಇವಾಗ ಇವರ ನಿಧನವಾಗಿದೆ. ಸೊ ಇವರ ಕಂಪ್ಲೀಟ್ ಹೆಸರು ಸಿಯಾನ್ ಕಾನೇರಿ. ಇವರು ಸ್ಕಾಟ್ಲೆಂಡ್ ಅವರು, ನೆನ್ಪಿಟ್ಕೊಡಿ, ಇವರು ಸ್ಕಾಟ್ಲೆಂಡ್ ಅವರು, ಇವರ ಹೆಸರು ಸಿಯಾನ್ ಕಾನೇರಿ. ನೆಕ್ಸ್ಟು ಕನ್ನಡ ಕಾಯಕ ವರ್ಷ ಆಚರಣೆ ನೋಡಿ. ನವೆಂಬರ್ 1 ನಾವೇನು ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಸೊ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನವರು ರಾಜ್ಯೋತ್ಸವದ ಒಂದು ಸಮಾರಂಭದಲ್ಲಿ ಒಂದು ಘೋಷಣೆ ಮಾಡಿದ್ದಾರೆ. ಏನಂದರೆ ಈ ನವೆಂಬರ್ 1 ಮುಂದಿನ ವರ್ಷ ಅಕ್ಟೋಬರ್ 31 ನಾವೇನು ಮಾಡ್ತೀವಿ ಅಂದರೆ ಕನ್ನಡ ಭಾಷೆಯನ್ನು ಮತ್ತಷ್ಟು ಸಶಕ್ತಗೊಳಿಸುವ ಒಂದು ಗುರಿಯನ್ನು ಇಟ್ಕೊಂಡು ಕನ್ನಡ ಕಾಯಕ ವರ್ಷ ಅಂತ ನಾವು ಆಚರಣೆ ಮಾಡಬೇಕಂತ ಒಂದು ಘೋಷಣೆಯನ್ನು ಮಾಡ್ತಾರೆ. ಸೊ ಉದ್ದೇಶ ಎಷ್ಟೇ, ಕನ್ನಡ ಭಾಷೆ ಹೆಚ್ಚು ಯೂಸ್ ಆಗಬೇಕು, ಕನ್ನಡ ಭಾಷೆ ಅದು ನಶಿಸಿ ಹೋಗಬಾರ್ದು, ಕನ್ನಡ ಭಾಷೆಗೆ ಮತ್ತಷ್ಟು ನಾವೇನು ಮಾಡಬೇಕು, ಸಶಕ್ತಗೊಳಿಸಬೇಕು ಆ ಒಂದು ಉದ್ದೇಶ ಇಟ್ಕೊಂಡು ಈ ವರ್ಷ ಅಂದರೆ ನವೆಂಬರ್ 1 ಮುಂದಿನ ವರ್ಷ ಅಕ್ಟೋಬರ್ 31 ಕನ್ನಡ ಕಾಯಕ ವರ್ಷ ಅಂತ ನಾವು ಆಚರಣೆ ಮಾಡ್ತೀವಿ ಅಂತ ಒಂದು ಘೋಷಣೆಯನ್ನು ಸರ್ಕಾರದ ಮೂಲಕ ಮಾಡಲಾಗಿದೆ. ನೆಕ್ಸ್ಟ್ ಇರೋದು ಟಾಪಿಕ್ ಇಸ್ರೋ ಬಗ್ಗೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಸ್ರೋ ಬಹಳಷ್ಟು ಸಾಧನೆ ಮಾಡ್ತಾ ಇದೆ. ಬಟ್ ಲಾಸ್ಟ್ ಇಯರ್ ಏನಾಯಿತು, ಕೆಲವೊಂದು ಉಡಾವಣೆಗಳು ಸ್ಥಗಿತವಾಗಿದ್ದಾವೆ. ಮತ್ತು ಕೊರೋನಾ ಬಂದ್ಕೊಳ್ಳಲು ಸಹಿತ ಕೆಲವೊಂದು ಉಡಾವಣೆಗಳಲ್ಲಿ 20 ಉಡಾವಣೆ ಪ್ರಕ್ರಿಯೆಗೆ ಕೋವಿಡ್ ಏನಾಗಿದೆ, ಅಡ್ಡಿಯಾಗಿದೆ. 2019 ಡಿಸೆಂಬರ್ 11 PSLV C-48 ಮೂಲಕ C-48 ರಿಸ್ಯಾಟ್ ಕೊನೆಯ ಒಂದು ಉಡಾವಣೆ ಆಗಿದೆ. ಅದಾದ ಕೂಡಲೇ ಮಾರ್ಚ್ 5 GSAT ಉಡಾವಣೆ ಆಗಬೇಕಾಗಿತ್ತು, ಅದು ಮುನ್ನಡೆಕೆ ಆಯಿತು. ನಂತರ ಕೊರೋನಾ ಬಂತು. ಕೊರೋನಾ ಬಂದ ಕೂಡಲೇ 20 ಉಡಾವಣೆ ಪ್ರಕ್ರಿಯೆ ಕೊರೋನಾ ಮಾಡಿದೆ, ಅಡ್ಡಿ ಮಾಡಿದೆ. ಸೊ ಇವಾಗ 11 ತಿಂಗಳ ಬಳಿಕ PSLV ಮೂಲಕ ಇಸ್ರೋ ಏನು ಮಾಡ್ತಾ ಇದೆ, EOS 1 ಮತ್ತು 9 ವಿದೇಶಿ ಉಪಗ್ರಹಗಳನ್ನು ಉಡಾವಣೆ ಮಾಡ್ತಾ ಇದೆ. ಸೊ ಇದು PSLVಯ 51ನೇ ಉಡಾವಣೆ ಆಗಿರುತ್ತೆ. ಮತ್ತು ಇದು ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಈ ಉಡಾವಣೆಯನ್ನು ಮಾಡಲಿದೆ. ಓಕೆ, ಯಾವಾಗತ್ತಾ ಈ ಒಂದು ನವೆಂಬರ್ ತಿಂಗಳ 7 ನೋಡಿ. ಇಲ್ಲಿ
EOS-1 ಏನೋ ಒಂದು ಕ್ಷಿಪಣಿ ಇದೆ, ಇದು ಉಪಗ್ರಹ ಇದೆ. ಇದು ಭೂವೀಕ್ಷಣಾ ಉಪಗ್ರಹ ಅಂದರೆ ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಇದು. ಸೊ ಇದು ಕೃಷಿ, ಅರಣ್ಯ ಮತ್ತು ಪ್ರಾಕೃತಿಕ ವಿಕೋಪಗಳು ಅಂದರೆ ನ್ಯಾಚುರಲ್ ಆಗಿ ಏನು ಡಿಸಾಸ್ಟರ್ ಆಗುತ್ತೆ ಅದರ ವಿಕೋಪ ನಿರ್ವಹಣೆಯ ಉದ್ದೇಶಕ್ಕೆ ಈ ಒಂದು ಉಪಗ್ರಹವನ್ನು ಉಡಾವಣೆ ಮಾಡ್ತಾ ಇದ್ದಾರೆ. ಸೊ ಇದರ ಜೊತೆಗೆ ವಿದೇಶಿಯ ಉಪಗ್ರಹಗಳು ಸಹಿತ ಇದ್ದಾವೆ. ಮತ್ತು ಈ ಉಪಗ್ರಹಗಳನ್ನು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮೂಲಕ ವಾಣಿಜ್ಯ ಉದ್ದೇಶದ ವಿದೇಶಿ ಉಪಗ್ರಹ ಉಡಾವಣೆ ನಡೆಯಲಿದೆ. ಅಂದರೆ ಏನು, ಹೊಸದಾಗಿ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಇಸ್ರೋ ಮೂಲಕ ಏನು ಸ್ಥಾಪನೆ ಮಾಡಲಾಗಿದೆ. ಈ ನ್ಯೂ ಸ್ಪೇಸ್ ಇಂಡಿಯಾ ನೋಡಿ 2019 ಬಜೆಟ್ನಲ್ಲಿ ಅನೌನ್ಸ್ ಆಗಿದೆ. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ನ ಮುಖ್ಯ ಉದ್ದೇಶ ಇಷ್ಟೇ, ನಮ್ಮ ದೇಶದಲ್ಲಿ ಏನು ಸ್ಪೇಸ್ಗೆ ಸಂಬಂಧಪಟ್ಟ ಏನು ಇನ್ಸ್ಟಿಟ್ಯೂಟ್ಗಳಿದ್ದಾವೆ, ಏನು ಕಂಪ್ನಿಗಳಿದ್ದಾವೆ, ಅವುಗಳ ಒಂದು ಕೆಪಾಸಿಟಿ ಬಿಲ್ಡಿಂಗನ್ನು, ಅವುಗಳ ಸಾಮರ್ಥ್ಯವನ್ನು ಹೆಚ್ಚು ಮಾಡೋಕ್ಕೋಸ್ಕರ. ಎರಡನೇದಾಗಿ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಇಸ್ರೋ ಏನು ರಿಸರ್ಚ್ ಮಾಡುತ್ತೆ, ಡೆವಲಪ್ಮೆಂಟ್ ಮಾಡುತ್ತೆ, ಸೊ ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಪಾರ್ಟ್ನರ್ಸ್ಗಳ ಮೂಲಕ ಮಾಡುತ್ತೆ. ಆ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ನ ಸ್ಥಾಪನೆ ಮಾಡಿದರೆ ಅದು ಇಸ್ರೋ ಮೂಲಕ 2019ರಲ್ಲಿ ಬಜೆಟ್ನಲ್ಲಿ ಅನೌನ್ಸ್ ಆಗಿತ್ತು. ಅದು ಸ್ಥಾಪನೆ ಆಗಿದೆ. ಆದರೆ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಅಥವಾ ಕಮರ್ಷಿಯಲ್ ಆರ್ಮ್ಗೋಸ್ಕರ ಇನ್ನೊಂದು ಇಸ್ರೋದ ಒಂದು ಕಾರ್ಪೊರೇಷನ್ ಇದೆ, ಅದರ ಹೆಸರು ಆಂಟ್ರಿಕ್ಸ್ ಕಾರ್ಪೊರೇಷನ್ ಅಂತ. ಸೊ ಇದೇನು ಮಾಡುತ್ತೆ ಅಂದರೆ ಬೇರೆ ದೇಶಗಳ ಫಾರಿನ್ ಕಸ್ಟಮರ್ ಜೊತೆ ಸೇರಿಕೊಂಡು ಲಾಂಚ್ ವೆಹಿಕಲ್ಸ್ಗಳ ಲಾಂಚ್ ಮಾಡೋದಿರ್ಬೋದು ಅಥವಾ ಸ್ಯಾಟಲೈಟ್ಗಳು ಲಾಂಚ್ ಮಾಡಿಸಿರೋದು. ಸೊ ಕಮರ್ಷಿಯಲ್ ಆಗಿ ಡೀಲ್ ಮಾಡುತ್ತೆ. ಯಾವುದು, ಇಸ್ರೋದ ಒಂದು ಆಂಟ್ರಿಕ್ಸ್ ಕಾರ್ಪೊರೇಷನ್. ಇದು ನೆನ್ಪಿಟ್ಕೊಡಿ, NSL ಮತ್ತು ಆಂಟ್ರಿಕ್ಸ್ ಕಾರ್ಪೊರೇಷನ್ ಎರಡು ಬೇರೆದಾಗಿದ್ದಾವೆ. ಓಕೆ, ಅದೇ ರೀತಿ ನಾವು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ದಟ್ ಇಸ್ ಇಸ್ರೋ ಬಗ್ಗೆ ನಾವು ಹೇಳಬೇಕಾದ್ರೆ ಇದು ಸ್ಥಾಪನೆ ಆಗಿದ್ದು ಆಗಸ್ಟ್ 15, 1969ರಲ್ಲಿ. ಇದರ ಕಚೇರಿ ಇರೋದು ಬೆಂಗಳೂರಿನಲ್ಲಿ. ಇದರ ಅಧ್ಯಕ್ಷರು ಕೆ ಶಿವನ್ ಅವರಿದ್ದಾರೆ. ನಾವು ಈ ಇಸ್ರೋದ ಬಗ್ಗೆ ಕೆಲವು ಸಾಧನೆಗಳನ್ನು ನೋಡಬೇಕಾದ್ರೆ ಇಸ್ರೋ ಬಹಳಷ್ಟು ಸಾಧನೆಗಳನ್ನು ಮಾಡ್ತಾ ಇದೆ. ಸೊ ಲಾಸ್ಟ್ ಇಯರ್ ಅಂದರೆ ಒಂದು 2-3 ವರ್ಷಗಳ ಹಿಂದೆ 104 ಉಪಗ್ರಹಗಳು ಒಟ್ಟಿಗೆ ಏನು ಮಾಡಿದೆ, ಉಡಾವಣೆ ಮಾಡಿದೆ. ಇದು ಒಂದು ದೊಡ್ಡ ಒಂದು ಸಾಧನೆ. ಎರಡನೇದಾಗಿ 2008ರಲ್ಲಿ ಚಂದ್ರಯಾನ ಲಾಂಚ್ ಮಾಡಿದೆ, ರೈಟ್. ಮತ್ತು ಮಂಗಳಯಾನ ಮೊದಲ ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ. ಚಂದ್ರಯಾನ 2 ಸಹಿತ ಲಾಂಚ್ ಮಾಡಿದೆ ಮತ್ತು ಭಾಗಶಃ ಅಂದರೆ ಸ್ವಲ್ಪ ಮಟ್ಟಿಗೆ ಅದು ಯಶಸ್ವಿಯಾಗಿದೆ. ಮತ್ತು ಜಿಪಿಎಸ್ಗಾಗಿ ನಾವಿಕ್ ಅನ್ನು ಉಡಾವಣೆ ಮಾಡಿದೆ, ನಾವಿಕನ್ನು ಸ್ಟಾರ್ಟ್ ಮಾಡಿದೆ. 2021ರಲ್ಲಿ ಗಗನಯಾನ ಕೈಗೊಳ್ಳಲಿದೆ. ಅಂದರೆ ಗಗನಯಾತ್ರಿಗಳು ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆ, ಅಲ್ಲಿ ಹೋಗ್ತಾರೆ ಗಗನಯಾನ ಮೂಲಕ ಗಗನಯಾತ್ರಿಗಳು. ಅದರ ಜೊತೆಗೆ ಶುಕ್ರಯಾನ ಬಗ್ಗೆ ಸ್ಟಡಿ ಮಾಡ್ತಾ ಇದೆ. ಅದೇ ರೀತಿ ಮಂಗಳಯಾನ 2 ಬಗ್ಗೆ ಒಂದು ಭವಿಷ್ಯದಲ್ಲಿ ಒಂದು ಶೆಡ್ಯೂಲನ್ನು ಹಾಕೊಂಡಿದೆ, ಒಂದು ಪ್ಲಾನನ್ನು ಮಾಡ್ತಾ ಇದೆ. ಸೊ ಹಲವಾರು ಸಾಧನೆಗಳನ್ನು ಇಸ್ರೋ ಮಾಡ್ತಾ ಇದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇವಾಗ 11 ತಿಂಗಳ ಬಳಕೆ ಮತ್ತು ತನ್ನ ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡ್ತಾ ಇದೆ. ಅದರಲ್ಲಿ 9 ವಿದೇಶಿ ಉಪಗ್ರಹಗಳನ್ನು ಉಡಾವಣೆ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಟಾಪಿಕ್ ಇರೋದು ಒಂದು ಪಟ್ಟಿ ಬಗ್ಗೆ, ದಟ್ ಈಸ್ ವಿಶ್ವದ ಅತ್ಯುತ್ತಮ ವಿಜ್ಞಾನಿಗಳ ಪಟ್ಟಿ. ಸೊ ಇದನ್ನು ಪ್ರಕಟಣೆ ಮಾಡಿದವರು ಅಮೆರಿಕದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಅವರು, ಅಂದರೆ ದಟ್ ಈಸ್ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ ಅವರು ವಿಶ್ವದ ಅತ್ಯುತ್ತಮ ವಿಜ್ಞಾನಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದರೆ ಅದರಲ್ಲಿ ನಮ್ಮ ಕರ್ನಾಟಕದ ಮೈಸೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಯಾದ ಪ್ರೊಫೆಸರ್ ಕೆ ರಂಗಪ್ಪ ಅವರು ಸ್ಥಾನವನ್ನು ಇದರಲ್ಲಿ ಪಡ್ಕೊಂಡಿದ್ದಾರೆ. ಸೊ ಇವರು ಸಾವಯವ ರಾಸಾಯನಿಕ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಮತ್ತು 500 ಸಂಶೋಧನಾ ಪ್ರಬಂಧಗಳನ್ನು ಇವರು ಪ್ರಕಟಿಸಿದ್ದಾರೆ. 11 ವಿವಿಧ ಸಂಶೋಧನಾ ಪೇಟೆಂಟ್ಗಳನ್ನು ಇವರು ಹೊಂದಿದ್ದಾರೆ. ಮತ್ತು ಈ ಹಿಂದೆ ಇವರು ಯಾರು, ಪ್ರೊಫೆಸರ್ KS ರಂಗಪ್ಪ ಅವರು ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಇಲ್ಲಿ ಇನ್ನೊಂದು ವಿಷಯ ನೆನಪಿಕೊಡಿ, ರೀಸೆಂಟ್ ಆಗಿ ನಾನು ಮೈಸೂರು ವಿಶ್ವವಿದ್ಯಾಲಯ ಬಗ್ಗೆ ಹೇಳಿದ್ದೆ, ಯಾಕಂದರೆ ಇದು ನ್ಯೂಸಲ್ಲಿ ಇತ್ತು. ನಮ್ಮ ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಯಾರಿದ್ದಾರೆ, ಸಂಜೀವ್ ಕುಮಾರ್ ಇದ್ದಾರೆ. ಸಂಜೀವ್ ಕುಮಾರ್ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರು ಒಂದು ಮಹಾಪ್ರಬಂಧವನ್ನು ಏನು ಮಾಡಿದ್ದಾರೆ, ಮಂಡಿಸಿದ್ದಾರೆ, ಅಥವಾ ಅವರನ್ನು ಪ್ರಬಂಧವನ್ನು ಅವರಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಅದು ಈ ಮೈಸೂರು ವಿಶ್ವವಿದ್ಯಾಲಯದ ಡೆವಲಪ್ಮೆಂಟ್ ಸ್ಟಡೀಸ್ ಅಂತ ಒಂದು ವಿಭಾಗ ಇದೆ. ಆ ವಿಭಾಗದ ಅಲ್ಲಿ ದೇವರಾಜ್ ಅಂತ ಒಬ್ಬರು ಪ್ರೊಫೆಸರ್ ಇದ್ದಾರೆ. ಅವರ ಅಂಡರಲ್ಲಿ ಇವರು PhD ಪದವಿಗೋಸ್ಕರ ಒಂದು ಮಹಾಪ್ರಬಂಧವನ್ನು ಮಂಡಿಸಿದ್ದಾರೆ. ಅದು ಮೈಸೂರು ವಿಶ್ವವಿದ್ಯಾಲಯಕ್ಕೆ. ಸೊ ರೀಸೆಂಟ್ ಆಗಿ ಮೈಸೂರು ವಿಶ್ವವಿದ್ಯಾಲಯ ಶತಮಾನೋತ್ಸವ ನಡೀತಾ ಇದೆ, ಅಂದರೆ 100ನೇ ಘಟಿಕೋತ್ಸವ ಆಯಿತು, 100ನೇ ಕಾನ್ವೊಕೇಶನ್ ಆಯಿತು. ಸೊ ಆ ಒಂದು ಕಾನ್ವೆನ್ಷನಲ್ಲಿ ಕರ್ನಾಟಕದ ಮುಖ್ಯ ಚುನಾವಣೆ ಅಧಿಕಾರಿಯಾದ ಸಂಜೀವ್ ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟನ್ನು, ಅಂದರೆ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಡಲಾಗಿದೆ, ಅವರಿಗೆ ಗೌರವಿಸಲಾಗಿದೆ. ಸೊ ಇದು ನೆನಪಿಟ್ಕೊಳ್ಳಿ. ಎರಡನೇದಾಗಿ ಈ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದ್ದು ಯಾವಾಗಂದರೆ 1916 ಜುಲೈ 17ರಂದು. ಈ ಒಂದು ಮೈಸೂರು ವಿಶ್ವವಿದ್ಯಾಲಯದ ಒಂದು ಧ್ಯೇಯ ಏನೆಂದರೆ ನಹಿ ಜ್ಞಾನೇನ ಸದೃಶಂ ಅಂತ ಇದೆ. ಇದು ದೇವನಾಗರಿ ಲಿಪಿಯಲ್ಲಿ ಭಗವದ್ಗೀತೆಯಿಂದ ತೆಗೆದುಕೊಳ್ಳಲಾಗಿದೆ ಇದು, ರೈಟ್. ಸೊ ಇಷ್ಟು ಮಾಹಿತಿ ನಿಮಗೆ ನೆನಪಿರಲಿ. ನೆಕ್ಸ್ಟು
2020ನೇ ಸಾಲಿನ ನಾಡೋಜ ಗೌರವ. ನೋಡಿ, ಈ ನಾಡೋಜ ಗೌರವವನ್ನು ಪ್ರತಿ ವರ್ಷ ಆದಿಕವಿ ಪಂಪನ ಹೆಸರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯವರು ಕೊಡ್ತಾರೆ. ಸೊ ಈ ವರ್ಷ ಅಂದರೆ 2020ನೇ ಸಾಲಿನ ನಾಡೋಜ ಗೌರವಕ್ಕೆ ಆಯ್ಕೆ ಯಾರಾಗಿದ್ದಾರೆ ಅಂದರೆ ಡಾಕ್ಟರ್ ಹಣಮಂತ ಗೋವಿಂದಪ್ಪ ದಡ್ಡಿ. ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದಾರೆ. ಮತ್ತು ಉಡೇಪಿ ಕೃಷ್ಣ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಈ ಒಂದು ಪ್ರಶಸ್ತಿಗೆ, ಈ ಒಂದು ಗೌರವಕ್ಕೆ ಆಯ್ಕೆಯಾಗಿದ್ದಾರೆ. ಸೊ ಇಲ್ಲಿವರೆಗೆ ಈ ಗೌರವವನ್ನು ಅಥವಾ ಈ ನಾಡೋಜ ಗೌರವವನ್ನು ಪಡ್ಕೊಂಡಿದ್ದವರು ಪ್ರಮುಖರು ಯಾರಿದ್ದಾರೆ ಅಂದರೆ ಕುವೆಂಪು ಅವರು ಪಡ್ಕೊಂಡಿದ್ದಾರೆ, ನಿಜಲಿಂಗಪ್ಪ ಅವರು, ಪಾಟೀಲ್ ಪುಟ್ಟಪ್ಪ ಅವರು, ಶ್ರೀರಾಮ್ ಕಾರಂತರವರು, ಗಾನಯೋಗಿ ಪುಟ್ಟರಾಜ್ ಗವಾಯಿ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ದೇ ಜವರೇಗೌಡ ಅವರು, ಯುವರ್ ರಾವ್ ಅವರು ಮತ್ತು ಸಂತೋಷ್ ಹೆಗಡೆ ಅವರು ಈ ನಾಡೋಜ ಗೌರವವನ್ನು ಇಲ್ಲಿವರೆಗೆ ಅವರು ಪಡ್ಕೊಂಡಿದ್ದರಲ್ಲಿ ಪ್ರಮುಖರಾಗಿದ್ದಾರೆ. ಸೊ ಈ ವರ್ಷ 2020ನೇ ಸಾಲಿನ ಒಂದು ನಾಡೋಜ ಗೌರವವನ್ನು ಡಾಕ್ಟರ್ ಹನುಮಂತ್ ಗೋವಿಂದಪ್ಪ ದಡ್ಡಿ ಮತ್ತು ಉಡೆ ಪಿ ಕೃಷ್ಣ ಅವರು ಪಡ್ಕೊಂಡಿದ್ದಾರೆ. ನೆಕ್ಸ್ಟು AFI ಬಗ್ಗೆ ಇದೆ. AFI ಅಂದರೆ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ, ಭಾರತ ಅಥ್ಲೆಟಿಕ್ ಫೆಡರೇಷನ್. ಇದರ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಯಾರು? ಅದಿಲ್ ಸುಮರಿವಾಲಾ ಅವರು. ಮತ್ತು ಇಲ್ಲಿ ಈ ಒಂದು ಫೆಡರೇಷನ್ನ ಹಿರಿಯ ಉಪಾಧ್ಯಕ್ಷೆ ಸ್ಥಾನವನ್ನು ಯಾರು ಪಡ್ಕೊಂಡಿದ್ದಾರೆ ಅಂದರೆ ಲಾಂಗ್ ಜಂಪ್ ತಾರೆಯಾದ ಅಂಜು ಬಾಬಿ ಜಾರ್ಜ್ ಅವರು. ನೋಡಿ, ಅಂಜು ಬಾಬಿ ಜಾರ್ಜ್ ಏನು ಪಡ್ಕೊಂಡಿದ್ದಾರೆ ಈ ಒಂದು ಸ್ಥಾನವನ್ನು. ಸೊ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಫೆಡರೇಷನಲ್ಲಿ ಹಿರಿಯ ಉಪಾಧ್ಯಕ್ಷೆ ಆಗಿ ಇರುವುದು ಮೊಟ್ಟ ಮೊದಲ ಬಾರಿಗೆ ಒಂದು ಮಹಿಳೆ, ಇದು ನೆನಪಿಟ್ಕೊಡಿ. ಮತ್ತು ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ, ಭಾರತ ಅಥ್ಲೆಟಿಕ್ ಫೆಡರೇಷನ್, ಇದು ಒಂದು ಅಪೆಕ್ಸ್ ಬಾಡಿ. ಏನು ಮಾಡುತ್ತೆ, ನಮ್ಮ ಇಂಡಿಯಾದಲ್ಲಿ ಅಥ್ಲೆಟಿಕ್ಸ್ಗಳನ್ನು ಅಂದರೆ ಕಂಟ್ರಿಯಲ್ಲಿ ಕಾಂಪಿಟೇಷನನ್ನು ಕಂಡಕ್ಟ್ ಮಾಡುತ್ತೆ. ಸೊ ದಟ್ ಈಸ್ ದ ರೆಸ್ಪಾನ್ಸಿಬಲ್ ಫಾರ್ ಕಂಡಕ್ಟಿಂಗ್ ಕಾಂಪಿಟೇಷನ್ ಇನ್ ದ ಕಂಟ್ರಿ. ಇದನ್ನು ಮೊದಲು ಅಮೇಟ್ಯೂರ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಕರೀತಿದ್ರು. ನೆಕ್ಸ್ಟ್ ಅದನ್ನು ಏನು ಮಾಡ್ತಾರೆ, ಮರುನಾಮಕರಣ ಮಾಡ್ತಾರೆ. ದಟ್ ಈಸ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಆಮೇಲೆ ಮಾಡ್ತಾರೆ. ಸೊ 1940ರಲ್ಲಿ ಇದು ಸ್ಥಾಪನೆಯಾಗಿದೆ. ಮತ್ತು ಈ ಒಂದು ಸಂಸ್ಥೆ ಅಥವಾ ಈ ಒಂದು ಫೆಡರೇಷನ್ ಏಷಿಯನ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಮತ್ತು ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಅಥ್ಲೆಟಿಕ್ಸ್ ಫೆಡರೇಷನ್ ಅದರ ಜೊತೆಗೆ ಅಸೋಸಿಯೇಟ್ ಆಗಿದೆ, ನೆನಪಿಕೊಳ್ಳಿ. ಸೊ AFIಗೆ ಅದಿಲ್ ಅವರು ಅಧ್ಯಕ್ಷರಾಗಿದ್ದಾರೆ, ದಟ್ ಈಸ್ ಅದಿಲ್ ಸುಮರಿವಾಲಾ ಅಧ್ಯಕ್ಷರಾಗಿದ್ದಾರೆ. ಮತ್ತು ಹಿರಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರಾಗಿದ್ದಾರೆ, ಅಂಜು ಬಾಬಿ ಜಾರ್ಜ್ ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟು ಮಣಿಪಾಲ್ ಹಾಸ್ಪಿಟಲ್ ಸಮೂಹ. ಈ ಒಂದು ಮಣಿಪಾಲ್ ಹಾಸ್ಪಿಟಲ್ ಏನು ಮಾಡಿದೆ ಅಂದರೆ ರೂಪಾಯಿ 2100 ಕೋಟಿ ರೂಪಾಯಿಗೆ, ಸೊ 2100 ಕೋಟಿ ರೂಪಾಯಿಗೆ ಪಾವತಿಸಿ ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ಪ್ರೈವೇಟ್ ಲಿಮಿಟೆಡ್ನ ಖರೀದಿ ಮಾಡಿದೆ. ಸೊ ಇದು ನೆನ್ಪಿಟ್ಕೊಡಿ. ನೆಕ್ಸ್ಟು ರಾಜ್ಯ ಕ್ರೀಡಾ ಪ್ರಶಸ್ತಿ. ನೋಡಿ, 3 ವರ್ಷಗಳಿಂದ ಅಂದರೆ 2017, 18, 19 ಈ 3 ವರ್ಷಗಳ ರಾಜ್ಯ ಕ್ರೀಡಾ ಪ್ರಶಸ್ತಿ ಇವಾಗ ಪ್ರಕಟಣೆಯಾಗಿದೆ. ಅಂದರೆ 3 ವರ್ಷಗಳ ಹಿಂದ ರಾಜ್ಯ ಕ್ರೀಡಾ ಪ್ರಶಸ್ತಿ ಪ್ರಕಟವಾಗಿಲ್ಲ, ಈ ವರ್ಷ ಮಾಡಿದ್ದಾರೆ. ಸೊ ಈ ರಾಜ್ಯ ಕ್ರೀಡಾ ಪ್ರಶಸ್ತಿಗಳಲ್ಲಿ ಏಕಲವ್ಯ ಪ್ರಶಸ್ತಿ ಕೊಡ್ತಾರೆ, ಜೀವಮಾನ ಸಾಧನೆ ಪ್ರಶಸ್ತಿ ಕೊಡ್ತಾರೆ, ಮತ್ತು ಕ್ರೀಡಾ ಪೋಷಕ, ಅದರ ಜೊತೆಗೆ ಇನ್ನೊಂದು ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಈ ಒಂದು ಪ್ರಶಸ್ತಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದವರು ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರಾದ CT ರವಿ ಅವರು. ಏಕಲವ್ಯ ಪ್ರಶಸ್ತಿಗೆ ರೂಪಾಯಿ 2 ಲಕ್ಷ ರೂಪಾಯಿ ಕೊಡ್ತಾರೆ, ಜೀವಮಾನ ಸಾಧನೆ ಪ್ರಶಸ್ತಿಗೆ 1.5 ಲಕ್ಷ ರೂಪಾಯಿ, ಕ್ರೀಡಾ ರತ್ನ ಪ್ರಶಸ್ತಿಗೆ 1 ಲಕ್ಷ ರೂಪಾಯಿ ಮತ್ತು ಕ್ರೀಡಾ ಪೋಷಕ ಪ್ರಶಸ್ತಿಗೆ 5 ಲಕ್ಷ ರೂಪಾಯಿಯನ್ನು ಕೊಡ್ತಾರೆ. ಇಲ್ಲಿ ಈ ಒಂದು ರಾಜ್ಯ ಕ್ರೀಡಾ ಪ್ರಶಸ್ತಿಗಳಲ್ಲಿ ಏನು ಏಕಲವ್ಯ ಅಂತ ಒಂದು ಏನು ಕೆಟಗರಿ ಇದೆ, ಆ ಏಕಲವ್ಯ ಪ್ರಶಸ್ತಿಯನ್ನು ಭಾರತ ಕ್ರಿಕೆಟ್ ತಂಡದ ಆಟಗಾರರಾದ KL ರಾಹುಲ್ ಮತ್ತು ಮಯಾಂಕ್ ಅಗರ್ವಾಲ್ ಅವರನ್ನು ಪಡ್ಕೊಂಡಿದ್ದಾರೆ. ಸೊ ಇಂಪಾರ್ಟೆಂಟ್ ಆಗಿ ಇವರಿಬ್ಬರು ಇದ್ದಾರೆ ಇಲ್ಲಿ. ನೆಕ್ಸ್ಟು ಇಲ್ಲಿ ನೀವು ನೋಡ್ಬೋದು ರಾಜ್ಯ ಕ್ರೀಡಾ ಪ್ರಶಸ್ತಿಗಳ ಒಂದು ಪುರಸ್ಕೃತ ಪಟ್ಟಿ ಇದೆ. 2017 ಸಾಲಿನ, 2018 ಮತ್ತು 2019. ಇನ್ನೊಬ್ಬರು ಮಾಜಿ ಕ್ರಿಕೆಟ್ ಆಟಗಾರ್ತಿಯಾದ ಶಾಂತಾ ರಂಗಸ್ವಾಮಿ. ಸೊ ಇವರನ್ನು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ. ಇವರಿಗೆ ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮುಖಾಂತರ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗ್ತಾ ಇದೆ. ಶಾಂತಾ ರಂಗಸ್ವಾಮಿ ಅವರು ಭಾರತ ಮಹಿಳಾ ಕ್ರಿಕೆಟ್ ತಂಡದ ಮೊದಲ ಟೆಸ್ಟ್ ಹಾಗೂ ಸರಣಿ ಜಯಿಸಿದ ನಾಯಕಿ. ಸೊ 1976ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ನಡೆದಿತ್ತು. ಸೊ ಆ ಒಂದು ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊದಲ ಟೆಸ್ಟ್ ಹಾಗೂ ಸರಣಿಯಲ್ಲಿ ಜಯಿಸಿದ ನಾಯಕಿಯವರು ಯಾರು? ಶಾಂತಾ ರಂಗಸ್ವಾಮಿ ಅವರು. ಸೊ ಇವರಿಗೆ ಅರ್ಜುನ್ ಪ್ರಶಸ್ತಿ ಸಹಿತ ದೊರೆತಿದೆ. ಮತ್ತು BCCIಯಿಂದ ಜೀವಮಾನ ಸಾಧನೆ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರಾಗಿದ್ದಾರೆ ಅಂದರೆ ಇವರಾಗಿದ್ದಾರೆ. ಯಾರು? ಶಾಂತಾ ರಂಗಸ್ವಾಮಿ ಅವರು. ಇವರು ಜನನ ಮದ್ರಾಸ್ನಲ್ಲಿ ಆಗಿದೆ. ನೆಕ್ಸ್ಟು ನಟ ಸೋಮಶೇಖರ್ ಅವರ ನಿಧನ. ನೋಡಿ, ನಟ ಸೋಮಶೇಖರ್ ರಾವ್, ದಟ್ ಈಸ್ HG ಸೋಮಶೇಖರ್ ಅವರು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದ ಅಥವಾ ಕನ್ನಡದ ಪ್ರಸಿದ್ಧ ನಟ ಯಾರಿದ್ದಾರೆ? ದತ್ತಣ್ಣ ಅವರಿದ್ದಾರೆ. ಸೊ ಅವರ ಸಹೋದರ ಸೋಮಶೇಖರ್ ರಾವ್ ಅವರು, HG ಸೋಮಶೇಖರ್ ರಾವ್ ಅವರ ನಿಧನವಾಗಿದೆ. ಇವರೊಬ್ಬರು ಹಿರಿಯ ರಂಗಕರ್ಮಿ, ಕಿರುತೆರೆ ಮತ್ತು ಚಲನಚಿತ್ರ ಕಲಾವಿದ. ಇವರ ಜನನವಾಗಿದ್ದು ಚಿತ್ರದುರ್ಗದಲ್ಲಿ ಮತ್ತು ಕೆನರಾ ಬ್ಯಾಂಕ್ನಲ್ಲಿ ಅಧಿಕಾರಿ ಕೆಲಸ ಮಾಡ್ತಾ ಇದ್ರು. ಒಂದು ಸಿನಿಮಾ ಬಂದಿತ್ತು ಮಿಥಿಲೆಯ ಸೀತೆ ಅಂತ. ಆ ಸಿನಿಮಾದಲ್ಲಿ ಇವರು ಬಹಳಷ್ಟು ಒಳ್ಳೆಯದಾಗಿ ನಟನೆ ಮಾಡಿದರು ಮತ್ತು ಆ ಒಂದು ಸಿನಿಮಾಗೋಸ್ಕರ ಇವರಿಗೆ ಅತ್ಯುತ್ತಮ ರಾಜ್ಯ ಪ್ರಶಸ್ತಿಯನ್ನು ಕೊಡಲಾಗಿದೆ. ನೆಕ್ಸ್ಟು ಮೊದಲ ಹಂತದ ಮಲಬಾರ್ ಕವಾಯತು ಆರಂಭ ಅಂತ ಇದೆ. ಸೊ ಅಂದರೆ ಮಲಬಾರ್ ಎಕ್ಸಸೈಸ್ ಸ್ಟಾರ್ಟ್ ಆಗಿದೆ. ಎಲ್ಲಿ ಸ್ಟಾರ್ಟ್ ಆಗಿದೆ?
ಬಂಗಾಳ ಕೊಲ್ಲಿಯ ವಿಶಾಖಪಟ್ಟಣ ಕರಾವಳಿ ಪ್ರದೇಶದಲ್ಲಿ ಈ ಒಂದು ಸಮರಾಭ್ಯಾಸ ಸ್ಟಾರ್ಟ್ ಆಗಿದೆ. ಸೊ ಇದೊಂದು ಬೃಹತ್ ಜಂಟಿ ನೌಕಾಪಡೆಯ ಒಂದು ಕವಾಯತು. ಸೊ ಇದರಲ್ಲಿ 4 ರಾಷ್ಟ್ರಗಳು ಅಂದರೆ ಭಾರತ, ಅಮೆರಿಕ, ಜಪಾನ್ ಹಾಗೂ ಆಸ್ಟ್ರೇಲಿಯಾ 4 ರಾಷ್ಟ್ರಗಳು ಜಂಟಿಯಾಗಿ ಈ ಒಂದು ಸಮರಾಭ್ಯಾಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲಿ ಅಂದರೆ ಬಂಗಾಳ ಕೊಲ್ಲಿಯ ವಿಶಾಖಪಟ್ಟಣ ಕರಾವಳಿ ಪ್ರದೇಶದಲ್ಲಿ. ನೋಡಿ, ಇಲ್ಲಿ 4 ರಾಷ್ಟ್ರಗಳು ಸೇರ್ಪಡೆಯಾಗಿದ್ದಾವೆ. ಮತ್ತು ಇನ್ನೊಂದು ವಿಷಯ ಏನಂದರೆ ಈ ಚೀನಾದ ಒಂದು ಉಪಟಳ ಬಹಳಷ್ಟು ಜಾಸ್ತಿ ಆಗಿದೆ. ಎಲ್ಲಿ ಹಿಂದೂ ಮಹಾಸಾಗರ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾದ ಸೇನಾ ಮತ್ತು ಆರ್ಥಿಕ ಪ್ರಾಬಲ್ಯತೆ ಬಹಳಷ್ಟು ಜಾಸ್ತಿ ಆಗ್ತದೆ. ಅದನ್ನು ಕಡಿವಾಣ ಹಾಕುವ ಒಂದು ದೃಷ್ಟಿ ಇಟ್ಕೊಂಡು ಇಲ್ಲಿ 4 ರಾಷ್ಟ್ರಗಳು ಸೇರಿಕೊಂಡು ಒಂದು ನೌಕಾಪಡೆಯ ಜಂಟಿ ಸಮರಾಭ್ಯಾಸವನ್ನು ಅವರು ನಡೆಸ್ತಾ ಇದ್ದಾರೆ. ಇಲ್ಲಿ ನಾವು ಮಲಬಾರ್ ಸಮರಾಭ್ಯಾಸ ಬಗ್ಗೆ ಹೇಳಬೇಕಾದ್ರೆ 1992ರಲ್ಲಿ ಈ ಒಂದು ಸಮರಾಭ್ಯಾಸ ದ್ವಿಪಕ್ಷೀಯವಾಗಿ ಅಂದರೆ ಭಾರತ ಮತ್ತು ಅಮೆರಿಕದ ನಡುವೆ ಇದು ಸ್ಟಾರ್ಟ್ ಆಗುತ್ತೆ. ಯಾವಾಗ 1992ರಲ್ಲಿ. ನಂತರ 2005ರಲ್ಲಿ ಇದಕ್ಕೆ ಜಪಾನ್ ಏನಾಗುತ್ತೆ ಆ್ಯಡ್ ಆಗುತ್ತೆ. ಮತ್ತು ಈ ವರ್ಷ ಆಸ್ಟ್ರೇಲಿಯಾ ಜಾಯ್ನ್ ಆಗಿದೆ. ಅಂದರೆ ಇವಾಗ ಕ್ವಾಡ್ ಒಕ್ಕೂಟ ಏನಿದೆ, ಕ್ವಾಡ್ ಒಕ್ಕೂಟ ಅಂದರೆ ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್ ಏನಿದೆ. ಸೊ ಅದರಲ್ಲಿ 4 ರಾಷ್ಟ್ರಗಳ ಒಂದು ಮೈತ್ರಿಕೂಟ ಇದೆ. ಸೊ ಯಾವ ರಾಷ್ಟ್ರಗಳು? ಒಂದು ಭಾರತ, ಇನ್ನೊಂದು ಅಮೆರಿಕ, ಮೂರನೇದು ಜಪಾನ್ ಮತ್ತು ಇವಾಗ ಆಸ್ಟ್ರೇಲಿಯಾ. ಅಂದರೆ 4 ರಾಷ್ಟ್ರಗಳು ಏನು ಕ್ವಾಡಲ್ಲಿ ಬರ್ತವೆ, ಆ 4 ರಾಷ್ಟ್ರಗಳು ಸೇರಿಕೊಂಡು ಮೊದಲ ಹಂತದ ಮಲಬಾರ್ ಕವಾಯತವನ್ನು ಬಂಗಾಳ ಕೊಲ್ಲಿಯ ವಿಶಾಖಪಟ್ಟಣ ಕರಾವಳಿ ಪ್ರದೇಶದಲ್ಲಿ ಸ್ಟಾರ್ಟನ್ನು ಮಾಡಿದ್ದಾರೆ. ಇಲ್ಲಿ ಕ್ವಾಡ್ ಬಗ್ಗೆ ಹೇಳಬೇಕಾದ್ರೆ ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್ ಅಥವಾ QSP ಎಂದು ಕರೀತಾರೆ, ಅಥವಾ QUAD ಅಂತ ಇದಕ್ಕೂ ಕರೀತಾರೆ. ಸೊ ಇದು ಸ್ಥಾಪನೆಯಾಗಿದ್ದು 2007-8ರಲ್ಲಿ ಮತ್ತು ಮರು ಹೊಂದಾಣಿಕೆಯಾಗಿ ರಚನೆಯಾಗಿದ್ದು 2017ರಲ್ಲಿ. ಇಲ್ಲಿ ಈ ಒಂದು ಕ್ವಾಡ್ಲಿ 4 ಸದಸ್ಯ ರಾಷ್ಟ್ರಗಳಿದೆ. ಒಂದು ಭಾರತ, ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ. ಟೋಟಲಿ 4 ರಾಷ್ಟ್ರಗಳ ಒಂದು ಮೈತ್ರಿ ಇದೆ ಇದು. ನೆಕ್ಸ್ಟು ಅಲೀಮ್ದರ್ಗೆ ಡಬಲ್ ದಾಖಲೆ. ಅಲೀಮ್ದರ್ ಇವರು ಪಾಕಿಸ್ತಾನದ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಅಂಪೈರ್. ಇವರು ಅತಿ ಹೆಚ್ಚು ಟೆಸ್ಟ್ ಪಂದ್ಯಗಳಲ್ಲಿ ಅಂಪೈರಿಂಗ್ ಮಾಡಿದ್ದಾರೆ, ಆ ಒಂದು ದಾಖಲೆಯನ್ನು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಇವಾಗ ಏಕದಿನ ಕ್ರಿಕೆಟಲ್ಲೂ ಸಹಿತ ಇವರು ಅತಿ ಹೆಚ್ಚು ಪಂದ್ಯಗಳಲ್ಲಿ ಇವರು ಅಂಪೈರಿಂಗ್ ಮಾಡಿದ್ದಾರೆ, ಆ ಒಂದು ದಾಖಲೆಯನ್ನು ಇವಾಗ ಗಿಟ್ಟಿಸಿಕೊಂಡಿದ್ದಾರೆ. ಹಾಗಾಗಿ ಇವರು ನ್ಯೂಸಲ್ಲಿದ್ದಾರೆ. ನೆಕ್ಸ್ಟು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ, ದಟ್ ಈಸ್ NGT ಬಗ್ಗೆ ಇದೆ. ದಟ್ ಈಸ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಯಾಕೆ ನ್ಯೂಸಲ್ಲಿದೆ ಅಥವಾ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಯಾಕೆ ನ್ಯೂಸಲ್ಲಿದೆ ಅಂದರೆ ಇವಾಗ ದೀಪಾವಳಿ ಬರ್ತಾ ಇದೆ. ಸೊ ದೀಪಾವಳಿ ಒಂದು ಸಂದರ್ಭದಲ್ಲಿ ನಾವು ಪಟಾಕಿಗಳನ್ನು ಬಾರಿಸ್ತೀವಿ, ರೈಟ್? ಸೊ ಪಟಾಕಿಗಳಿಂದ ವಾಯುಮಾಲಿನ್ಯ ಬಹಳಷ್ಟು ಜಾಸ್ತಿ ಆಗುತ್ತೆ. ಆಲ್ರೆಡಿ ಬಹಳಷ್ಟು ರಾಜ್ಯಗಳಲ್ಲಿ, ಅದು ದೆಹಲಿ ತೆಗೆದುಕೊಳ್ಳಿ, ಬೆಂಗಳೂರು ತೆಗೆದುಕೊಳ್ಳಿ, ಸೊ ಬಹಳಷ್ಟು ರಾಜ್ಯಗಳಲ್ಲಿ ಏನಾಗಿದೆ, ವಾಯುಮಾಲಿನ್ಯ ಬಹಳಷ್ಟು ಜಾಸ್ತಿ ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ಪಟಾಕಿಗಳನ್ನು ಅನುಮತಿ ಕೊಟ್ಟಾಗ ಪಟಾಕಿಗಳನ್ನು ಜಾಸ್ತಿ ಬರೋದಾಗ ಮತ್ತೆ ವಾಯುಮಾಲಿನ್ಯ ಜಾಸ್ತಿ ಆಗ್ತದೆ. ಮತ್ತು ಈ ವರ್ಷ ಕರೋನಾ ಸಹಿತ ಇದೆ. ಸೊ ಕರೋನಾದಿಂದಾಗೂ ಏನಾಗುತ್ತೆ, ಇವಾಗ ನೀವು ಪಟಾಕಿಗಳನ್ನು ಜಾಸ್ತಿ ಮಾಡಿದಾಗ ಗಾಳಿ ಮೂಲಕ ಕರೋನಾ ಹರಡುವ ಒಂದು ಸಾಧ್ಯತೆಯೂ ಜಾಸ್ತಿ ಇದೆ. ಹಾಗಾಗಿ 18 ರಾಜ್ಯಗಳಿಗೆ, 18 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯಗಳಿಗೆ ಈ NGT ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಏನು ಮಾಡಿದೆ, ಒಂದು ನೋಟಿಸನ್ನು ಕೊಟ್ಟಿದೆ. ಏನಂತಂದರೆ ಸರ್ಕಾರಗಳು ಏನು ಮಾಡಬೇಕು, ಪಟಾಕಿ ನಿಷೇಧ ಕುರಿತ ಬಗ್ಗೆ ಒಂದು ತ್ವರಿತವಾಗಿ ವಿಚಾರಣೆ ಮಾಡಬೇಕು, ಅದರ ಬಗ್ಗೆ ಕೆಲವು ಸೂಚನೆಗಳನ್ನು ಅವರು ಹೊರಡಿಸಬೇಕು, ಅಧಿಸೂಚನೆ ಹೊರಡಿಸಬೇಕಂತ ಒಂದು ನೋಟಿಸನ್ನು NGT ಅವರು ಈ 18 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೊಟ್ಟಿದೆ. ಇಲ್ಲಿ ನಾವು ಮುಖ್ಯವಾಗಿ NGT ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನೋಡಿ, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಇದು ಸ್ಥಾಪನೆಯಾಗಿದ್ದು 2010ರಲ್ಲಿ. 2010ರಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಧಿನಿಯಮ 2010, ಆ ಒಂದು ಆಕ್ಟ್ ಅಡಿಯಲ್ಲಿ 18ನೇ ಅಕ್ಟೋಬರ್ 2010ರಂದು ಇದು ಆರಂಭವಾಗುತ್ತೆ. ಸೊ ಅವಾಗ ಪ್ರಧಾನಿ ಯಾರಾಗಿರ್ತಾರೆ ಅಂದರೆ ಮನಮೋಹನ್ ಸಿಂಗ್ ಅವರಿರ್ತಾರೆ. ಅವರ ನೇತೃತ್ವದಲ್ಲಿ ಈ ಒಂದು ಏನಾಗುತ್ತೆ, ಈ ಒಂದು ಆಕ್ಟ್ ಅಥವಾ ಈ ಒಂದು ನ್ಯಾಯಮಂಡಳಿ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಅವತ್ತಿನ ದಿವಸ ಅಂದರೆ 18ನೇ ಅಕ್ಟೋಬರ್ 2010ರಂದು ಏನು ಸ್ಥಾಪನೆ ಆಗುತ್ತೆ, ಅವತ್ತಿನ ದಿವಸ ಜಸ್ಟಿಸ್ ಲೋಕೇಶ್ವರ್ ಸಿಂಗ್ ಪಂತ್ ಅವರು ನ್ಯಾಯಮಂಡಳಿಯ ಮೊದಲ ಅಧ್ಯಕ್ಷರಾಗಿ ಅವರು ಅಧಿಕಾರವನ್ನು ವಹಿಸಿಕೊಳ್ತಾರೆ. ಸೊ ಈ ಒಂದು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಸ್ಥಾಪನೆ ಮಾಡುವ ಒಂದು ಮುಖ್ಯ ಉದ್ದೇಶ ಏನಂತಂದರೆ, ನಮ್ಮ ದೇಶದಲ್ಲಿ ಈ ಪರಿಸರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಅರಣ್ಯ ಇರ್ಬೋದು, ಪ್ರಾಕೃತಿಕ ಇರ್ಬೋದು, ಅಥವಾ ಯಾವುದೋ ಒಂದು ನ್ಯಾಚುರಲ್ ಡಿಸಾಸ್ಟರ್ ಇರ್ಬೋದು. ಸೊ ಈ ಥರ ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಸೊ ಇಂಥ ಒಂದು ಕೇಸಸ್ಗಳಿದ್ದಾವೆ, ಪ್ರಕರಣಗಳನ್ನು ಬಹಳಷ್ಟು ಬೇಗವಾಗಿ ಇತ್ಯರ್ಥ ಮಾಡೋಕ್ಕೋಸ್ಕರ. ಯಾಕಂದರೆ ಈ ಕೋರ್ಟ್ಗಳಿಗೆ ಹೋದಾಗ ಏನಾಗುತ್ತೆ, ಕೋರ್ಟ್ಗಳಲ್ಲಿ ಬಹಳಷ್ಟು ಟೈಮ್ ತೆಗೆದುಕೊಳ್ಳುತ್ತೆ. ಈ ಪರಿಸರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಪ್ರಾಕೃತಿಕ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ಸೊ ಅವುಗಳ ಸಂರಕ್ಷಣೆಗೆ ಸಂಬಂಧಪಟ್ಟ ಕೇಸಸ್ಗಳು ಬಹಳಷ್ಟು ಲೇಟ್ ಆಗುತ್ತೆ ಇಲ್ಲಿ ಕೋರ್ಟ್ಗಳಲ್ಲಿ. ಹಾಗಾಗಿ 2010ರಲ್ಲಿ ಏನು ಮಾಡ್ತಾರೆ, ಈ ಪರಿಸರವನ್ನು ರಕ್ಷಣೆಗೆ ಸಂಬಂಧಪಟ್ಟ, ಅರಣ್ಯ ಮತ್ತು ಪ್ರಾಕೃತಿಕ ಸಂಪನ್ಮೂಲಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಅಥವಾ ಪರಿಸರದ ಬಗೆಗಿನ ಕಾನೂನಾತ್ಮಕ ಹಕ್ಕುಗಳ ಜಾರಿಗೆ ಸಂಬಂಧಪಟ್ಟಂತೆ ಮತ್ತು ಪರಿಸರ ಹಾನಿಯಿಂದಾಗಿ ಏನು ವಾಸಿಸುವವರಿಗೆ ಇರ್ಬೋದು ಅಥವಾ ಆಸ್ತಿಪಾಸ್ತಿಗಳ ನಷ್ಟ ಆಗ್ತದಲ್ಲ ಅವರಿರ್ಬೋದು, ಅಥವಾ ಪುನರ್ವಸತಿ ಬಗ್ಗೆ ಇರ್ಬೋದು, ಅಥವಾ ಪರಿಹಾರ ಕೊಡೋದಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಕರಣಗಳನ್ನ ಬಹಳಷ್ಟು ಬೇಗವಾಗಿ ತ್ವರಿತವಾಗಿ ಇತ್ಯರ್ಥ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯನ್ನು 2010ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಅದು ಕೇಂದ್ರ ಸರ್ಕಾರದ ಒಂದು ಕಾಯ್ದೆ ಮೂಲಕ. ಇಲ್ಲಿ ಹಸಿರು ನ್ಯಾಯಮಂಡಳಿ ರಚನೆ ಯಾವ ಥರ ಇದೆ ಅಂದರೆ, ಇಲ್ಲಿ ನೋಡಿ ನಿಮಗೆ 5 ವಲಯಗಳು ಬರ್ತವೆ. ಒಂದು ಉತ್ತರ ವಲಯ,
ಸೊ ಉತ್ತರ ವಲಯ ಇದು ಪ್ರಧಾನ ನ್ಯಾಯಪೀಠ, ಇದು ದೆಹಲಿಯಲ್ಲಿದೆ. ಇಲ್ಲಿ ಉತ್ತರ ಪ್ರದೇಶ, ಉತ್ತರಾಖಂಡ, ಸೊ ಇವೆಲ್ಲ ಸ್ಟೇಟ್ಗಳು ಏನಾಗ್ತವೆ ಇದರಲ್ಲಿ ಕವರ್ ಆಗ್ತವೆ. ಪಶ್ಚಿಮ ವಲಯದಲ್ಲಿ ಇದರ ಪ್ರಾದೇಶಿಕ ನ್ಯಾಯಪೀಠ ಇರೋದು ಪುಣೆಯಲ್ಲಿ. ಸೊ ಇಷ್ಟು ರಾಜ್ಯಗಳು ಇದರಲ್ಲಿ ಕವರ್ ಆಗ್ತವೆ. ಮಧ್ಯ ಬರೋದು ಭೋಪಾಲ ಪ್ರಾದೇಶಿಕ ನ್ಯಾಯಪೀಠ ಆಗುತ್ತೆ. ಅಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಛತ್ತೀಸ್ಗಢ. ನಮ್ಮ ಕರ್ನಾಟಕ ಯಾವೊಂದು ವಲಯದಲ್ಲಿ ಬರುತ್ತೆ ಅಂದರೆ ಅದು ದಕ್ಷಿಣ ವಲಯದಲ್ಲಿ ಬರುತ್ತೆ. ಸೊ ಚೆನ್ನೈ ಇದರ ಪ್ರಾದೇಶಿಕ ನ್ಯಾಯಪೀಠ ಆಗುತ್ತೆ. ಸೊ ಇಲ್ಲಿ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ, ಪಾಂಡಿಚೇರಿ ಮತ್ತು ಲಕ್ಷದ್ವೀಪ ಇದರಲ್ಲಿ ಸೇರ್ಪಡೆಯಾಗಿದ್ದಾವೆ. ನೆಕ್ಸ್ಟು ಪೂರ್ವ ವಲಯ, ಇದರಲ್ಲಿ ಕೋಲ್ಕತ್ತಾ ಬರುತ್ತೆ, ಅದರ ಪ್ರಾದೇಶಿಕ ನ್ಯಾಯಪೀಠ ಕೋಲ್ಕತ್ತಾ ಬರುತ್ತೆ. ಸೊ ಇಲ್ಲಿ ಪಶ್ಚಿಮ ಬಂಗಾಳ ಬರುತ್ತೆ, ಒಡಿಶಾ ಬರುತ್ತೆ, ಈ ಥರ ಹಲವಾರು ಈ ಪ್ಲೇಸ್ಗಳೆಲ್ಲ ಸ್ಟೇಟ್ಗಳು ಇದರಲ್ಲಿ ಬರ್ತವೆ. ನೋಡಿ, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಒಂದು ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರ್ತಾರೆ ಮತ್ತು ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ನ್ಯಾಯಮಂಡಳಿಯ ಸದಸ್ಯರಾಗಿರ್ತಾರೆ. ಮತ್ತು ಪ್ರತಿ ಪ್ರಾದೇಶಿಕ ಪೀಠ ಏನಿದೆ ಅದರಲ್ಲಿ ಓರ್ವ ನಾಯಕ ಸದಸ್ಯನಾಗಿರ್ತಾರೆ ಮತ್ತು ಪರಿಸರ ವಿಷಯ ತಜ್ಞ ಒಬ್ಬರು ಸದಸ್ಯರಾಗಿರ್ತಾರೆ. ಅಧಿಕಾರ ವ್ಯಾಪ್ತಿ ಬಗ್ಗೆ ಹೇಳಬೇಕಾದ್ರೆ ನಾವು ಪರಿಸರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಎಲ್ಲ ಸಿವಿಲ್ ಪ್ರಕರಣ ಇರ್ಬೋದು ಅಥವಾ NGT ಕಾಯ್ದೆ ಪ್ರಕಾರ ಒಂದು ಶೆಡ್ಯೂಲ್ 1 ಅಂತ ಒಂದು ಲಿಸ್ಟ್ ಇದೆ, ಒಂದು ಉಲ್ಲೇಖಿತ ಕಾನೂನುಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಜನರು ಏನು ಮಾಡೋದು ಕೇಳಬಹುದು. ಸೊ ಯಾವ ಥರ ಅಂದರೆ ಇವಾಗ ಏನಾಗುತ್ತೆ ಅಂದರೆ ಸರ್ಕಾರ ಈ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಧಿನಿಯಮದ ಶೆಡ್ಯೂಲ್ 1ರಲ್ಲಿ ಏನು ಉಲ್ಲೇಖಿತ ಮಾಡಿರೋ ಕಾನೂನುಗಳಿದ್ದಾವೆ, ಆ ಕಾನೂನುಗಳು ಏನಾದರೂ ಉಲ್ಲಂಘನೆ ಮಾಡಿದರೆ ಸರ್ಕಾರ ಅವಾಗ ಜನಗಳು ಹೋಗಿ NGTಗೆ ಪ್ರಶ್ನೆ ಮಾಡ್ಬೋದು. ಯಾವ ಕಾನೂನುಗಳು ಅಂತಂದರೆ ಜಲಮಾಲಿನ್ಯ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕಾಯ್ದೆ 1974, ಜಲಮಾಲಿನ್ಯ ನಿಯಂತ್ರಣ ಹಾಗೂ ತಡೆಗಟ್ಟುವಿಕೆ ಸೆಸ್ ಕಾಯ್ದೆ 1977, ಅರಣ್ಯ ಸಂರಕ್ಷಣೆ ಕಾಯ್ದೆ 1980, ಜಲಮಾಲಿನ್ಯ ನಿಯಂತ್ರಣ ಹಾಗೂ ತಡೆಗಟ್ಟುವಿಕೆ ಕಾಯ್ದೆ 1981, ಪರಿಸರ ಸಂರಕ್ಷಣೆ ಕಾಯ್ದೆ 1986, ಸಾರ್ವಜನಿಕ ಹೊಣೆಗಾರಿಕೆ ವಿಮಾ ಕಾಯ್ದೆ 1991, ಜೈವಿಕ ವೈವಿಧ್ಯತೆ ಕಾಯ್ದೆ 2002. ಸೊ ಇಷ್ಟು ಕಾಯ್ದೆಗಳು, ಕಾನೂನುಗಳು ಈ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಧಿನಿಯಮದ ಶೆಡ್ಯೂಲ್ 1ರಲ್ಲಿವೆ. ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕೆಲಸ ಮಾಡಿದಾಗ ಸರ್ಕಾರ, ಸೊ ಅದರ ವಿರುದ್ಧವಾಗಿ ಜನಗಳು ಏನು ಮಾಡೋದು NGTಗೆ ಹೋಗಿ ಪ್ರಶ್ನೆಗಳನ್ನು ಇಡಬಹುದು, ಸೊ ಪ್ರಶ್ನೆಗಳನ್ನು ಮಾಡಬಹುದು. ಓಕೆ, ರೈಟ್. ನೆಕ್ಸ್ಟು ಟಾಪಿಕ್ ಇರೋದು ಭಾರತಕ್ಕೆ ಬಂದಿಳಿದ 3 ರಫೇಲ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ವರ್ಷ ಜುಲೈ 29ರಂದು ಅಂಬಾಲಾ ವಾಯುನೆಲೆ, ಇದು ಬರೋದು ಹರಿಯಾಣದಲ್ಲಿ, ಅಲ್ಲಿ 5 ರಫೇಲ್ ವಿಮಾನಗಳು ಬಂದಿಳ್ತವೆ. ಓಕೆ, ಅದಾದ ಕೂಡಲೇ ನಮ್ಮ ಭಾರತದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಮತ್ತು ಈ ಫ್ರಾನ್ಸ್ನ ರಕ್ಷಣಾ ಸಚಿವರು ಸಹಿತ ಬಂದು ಒಂದು ಪ್ರೋಗ್ರಾಮ್ ಆಗುತ್ತೆ. ಸೊ ಆಫಿಷಿಯಲಾಗಿ ರಫೇಲ್ ಯುದ್ಧ ವಿಮಾನಗಳನ್ನು ಉಡಾವಣೆ ಮಾಡ್ತಾರೆ. ಸೊ ಇವಾಗ ಮೊದಲು 5 ಬಂದವು, ಇವಾಗ 3 ವಿಮಾನಗಳು ಬಂದಿದ್ದಾವೆ, ರಫೇಲ್ ವಿಮಾನಗಳು. ಸೊ ಈ 3 ಯುದ್ಧ ವಿಮಾನಗಳು, ರಫೇಲ್ ಯುದ್ಧ ವಿಮಾನಗಳು ಜಾಮ್ನಗರಲ್ಲಿ ಬರುತ್ತೆ, ಗುಜರಾತಲ್ಲಿ ಬರುತ್ತೆ. ಸೊ ಜಾಮ್ನಗರ್ ವಾಯುನೆಲೆಗೆ ಬಂದು ಇಳಿದಿದ್ದಾವೆ. ಟೋಟಲಾಗಿ ನಾವು ಫ್ರಾನ್ಸ್ ದೇಶದಿಂದ 36 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತಾ ಇದ್ದೀವಿ. ಸೊ ಅದು ಫ್ರಾನ್ಸ್ನ ಡಾಸೋ ಕಂಪನಿಯಿಂದ ನಾವು ಮಾಡ್ತಾ ಇದ್ದೀವಿ. ಟೋಟಲಾಗಿ ಇದರ ಖರೀದಿ ಮೊತ್ತ ಎಷ್ಟಂದರೆ 59,000 ಕೋಟಿ ರೂಪಾಯಿ ಇದೆ. ಸೊ ಇಲ್ಲಿವರೆಗೆ ಟೋಟಲಾಗಿ ಏನಾದರೂ 8 ಆದವು. ಮೊದಲು 5 ಬಂದವು ಮೊದಲನೇ ಒಂದು ತಂಡದಲ್ಲಿ, ಎರಡನೇ ತಂಡದಲ್ಲಿ 3 ಬರ್ತಾ ಇದ್ದಾವೆ. ಸೊ ಟೋಟಲಾಗಿ 8 ರಫೇಲ್ ಯುದ್ಧಗಳು ನಮ್ಮ ದೇಶದಲ್ಲಿ ಬರ್ತವೆ. ಮತ್ತು ಈ 5 ವಿಮಾನಗಳು ಏನು ಬಂದಿದ್ದು ಫಸ್ಟ್ ಒಂದು ತಂಡದಲ್ಲಿ, ಫಸ್ಟ್ ಬ್ಯಾಚಲ್ಲಿ. ಸೊ ಆ 5 ರಫೇಲ್ ಯುದ್ಧ ವಿಮಾನಗಳನ್ನು ಪೂರ್ವ ಲಡಾಖ್ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಯಾಕಂದರೆ ಈ ಚೀನಾದ ಉಪದ್ರ ಬಹಳಷ್ಟು ಏನು ಜಾಸ್ತಿ ಆಗ್ತದೆ, ಸೊ ಬಾರ್ಡರ್ ಇಶ್ಯೂ ನಡೀತಾ ಇದೆ. ಸೊ ಹಾಗಾಗಿ ಪೂರ್ವ ಲಡಾಖ್ನಲ್ಲಿ ಈ 5 ವಿಮಾನಗಳನ್ನು ಅಲ್ಲಿ ನಿಯೋಜನೆಯನ್ನು ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ಬ್ಯಾಚ್ ಏನು ಇಂಡಿಯನ್ ಏರ್ಫೋರ್ಸ್ ಏನು ರಿಸೀವ್ ಮಾಡಿದೆ ರಫಾಲ್ ಬೂಸ್ಟ್ಗಳು, ರಫಾಲ್ ಯುದ್ಧ ವಿಮಾನಗಳು. ಸೊ ಅದ್ರ ಬಗ್ಗೆ ನಾವು ಹೇಳಬೇಕಾದ್ರೆ ಫಸ್ಟು 5 ಬಂದಿದ್ವು. ಓಕೆ, ಸೊ ಇದರಲ್ಲಿ 2 ಸಿಂಗಲ್ ಸೀಟ್ ಮತ್ತು 2 ಟ್ವಿನ್ ಸೀಟ್, 3 ಸಿಂಗಲ್ ಸೀಟು ಮತ್ತು 2 ಟ್ವಿನ್ ಸೀಟ್ ರಫಾಲ್ ಯುದ್ಧ ವಿಮಾನಗಳಿದ್ದಾವೆ. ಸೊ ಡೆವಲಪ್ ಯಾರು ಮಾಡಿದರೆ ಫ್ರೆಂಚ್ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರ್ ಆದ ಡಸಾಲ್ಟ್ ಅವರು. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ನಾವು ಹೇಳಬೇಕಾದ್ರೆ ಗಂಟೆಗೆ 2223 ಕಿಲೋಮೀಟರ್ ಇದರ ಸ್ಪೀಡ್ ಇದೆ. ಇದರ ವೇಟ್ ಮ್ಯಾಕ್ಸಿಮಮ್ ಎಷ್ಟು ಅಂದರೆ 24,500 kg ಇದೆ. ಮತ್ತು ಇದರ ರೇಂಜು 3,700 ಕಿಲೋಮೀಟರ್ ಇದೆ. ಲೆಂತ್ ನೋಡಿದ್ರೆ 10.3 ಮೀಟರ್ ಲೆಂತ್ ಇದೆ. ಸೊ ಹೈಟು 5.3 ಮೀಟರ್ ಇದೆ. ಮತ್ತು ಇದರ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ 9,500 kg ಇದೆ. ಸೊ ಇದರ ಕೆಪಬಲ್ ಗ್ರೌಂಡ್ ಸಪೋರ್ಟ್ ಆಗುತ್ತೆ, ಏರಿಯಲ್ ಆಗಿ ಅಂದರೆ ರೀಕನ್ಸ್ಟ್ರಕ್ಟ್ ಮಾಡುತ್ತೆ, ಇನ್ಡೆಪ್ತ್ ಸ್ಟ್ರೈಕ್ ಮಾಡುತ್ತೆ, ಇಂಟರ್ಸೆಪ್ಷನ್ ಮಾಡುತ್ತೆ, ನ್ಯೂಕ್ಲಿಯರ್ ಡಿಟರೆನ್ಸ್ ಮಾಡುತ್ತೆ. ನೆಕ್ಸ್ಟ್ ಟಾಪಿಕ್ ಇರೋದು ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ 2020, ಅಂದರೆ ಬೆಂಗಳೂರು ಟೆಕ್ ಸಮ್ಮಿಟ್ ಅಂತ. ಸೊ ಈ ಒಂದು ಬೆಂಗಳೂರು ಟೆಕ್ ಸಮ್ಮಿಟ್ ಈ ವರ್ಷ ವರ್ಚುವಲ್ ಆಗಿ ನಡೀತಾ ಇದೆ. ಸೊ ಇದು ನಡೀತಾ ಇರೋದು ಈ ತಿಂಗಳ 19ರಿಂದ 21ರವರೆಗೆ. ಸೊ ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾರೆ. ಸೊ ಈ ಬಾರಿಯ ಶೃಂಗಸಭೆಯ ವಿಷಯ ಥೀಮ್ ಏನಿದೆ ಅಂದರೆ ಭವಿಷ್ಯ ಈಗಲೇ ಅಂತ ಇದೆ. ದಟ್ ಈಸ್ ನೆಕ್ಸ್ಟ್ ಈಸ್ ನಾವ್ ಅಂತ ಇದೆ. ಸೊ ಇಲ್ಲಿ 25ಕ್ಕೂ ಹೆಚ್ಚು ದೇಶಗಳು ಇಲ್ಲಿ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಸೊ ಇಲ್ಲಿ ಕೃತಕ ಬುದ್ಧಿಮತ್ತೆ, ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್, ವರ್ಚುವಲ್ ರಿಯಾಲಿಟಿ,
ಮತ್ತು ರಕ್ಷಣಾ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ಸ್, ಈ ಥರ ಹಲವಾರು ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಆಗುತ್ತೆ. ಸೊ ಚರ್ಚೆಯಾಗಿ ಬಹಳಷ್ಟು ದೇಶಗಳು ಬಂದು ನಮ್ಮ ರಾಜ್ಯದಲ್ಲೂ ಸಹಿತ ಅವರು ಬಂಡವಾಳ ಹಾಕ್ತಾರೆ. ಯಾಕಂದರೆ ಬೆಂಗಳೂರು ಒಂದು IT ಹಬ್ ಆಗಿದೆ. ಸೊ ಅಲ್ಲಿ ತಂತ್ರಜ್ಞಾನ ಇನ್ನಷ್ಟು ಬಳಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ. ಹಾಗಾಗಿ ಭಾರತೀಯ ವಿಜ್ಞಾನ ಸಂಸ್ಥೆ ಸಹಭಾಗಿತ್ವದಲ್ಲಿ ಕೃತಕ ಬುದ್ಧಿಮತ್ತೆ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಅಂತ ಒಂದು ಅನೌನ್ಸ್ಮೆಂಟನ್ನು ನಮ್ಮ ಉಪಮುಖ್ಯಮಂತ್ರಿಯಾದ ಡಾಕ್ಟರ್ ಅಶ್ವಥ್ ನಾರಾಯಣ ಸಹಿತ ಹೇಳಿದ್ದಾರೆ. ಅಂದರೆ AI ಸಂಶೋಧನಾ ಕೇಂದ್ರ ಸ್ಥಾಪನೆ ಭಾರತೀಯ ವಿಜ್ಞಾನ ಸಂಸ್ಥೆಯ ಒಂದು ಸಹಭಾಗಿತ್ವದಲ್ಲಿ ಕರ್ನಾಟಕದಲ್ಲಿ ಅದು ಸ್ಥಾಪನೆ ಆಗ್ತಾ ಇದೆ. ಸೊ ಇಲ್ಲಿ ನಾವು ನವೆಂಬರ್ 1ರಿಂದ ನವೆಂಬರ್ 5ರವರೆಗೆ ಬಂದಿರುವ ಪ್ರಜಾವಾಣಿ ಪೇಪರಲ್ಲಿ ಬಂದಿರುವ ಇಂಪಾರ್ಟೆಂಟ್ ಪ್ರಚಲಿತ ವಿದ್ಯಮಾನವನ್ನು ಬಹಳಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.